ಪ್ರಕೃತಿ ವಿಕೋಪಗಳಿಗೆ ಸಂಬಂಧಿಸಿದ ಪ್ರಮುಖ ಪದಗಳು. ಪ್ರಕೃತಿ ವಿಕೋಪಗಳಿಗೆ ಸಂಬಂಧಿಸಿದ ಪ್ರಮುಖ ಪದಗಳು ಏನೆಲ್ಲ ನೋಡೋಣ. ಪ್ರಕೃತಿ ವಿಕೋಪಗಳು, ನ್ಯಾಚುರಲ್ ಡಿಸಾಸ್ಟರ್ಸ್. ಪ್ರಕೃತಿ ವಿಕೋಪ, ನ್ಯಾಚುರಲ್ ಡಿಸಾಸ್ಟರ್. ಪ್ರಕೃತಿಯಿಂದ ಉಂಟಾಗುವ ದೊಡ್ಡ ಮಟ್ಟದ ಹಾನಿ ಅಥವಾ ವಿನಾಶ, ನ್ಯಾಚುರಲ್ ಡಿಸಾಸ್ಟರ್. ಭೂಕಂಪ, ಅರ್ಥ್ಕ್ವೇಕ್. ಅರ್ಥ್ಕ್ವೇಕ್ ಭೂಮಿಯ ಆಳದಲ್ಲಿನ ಚಲನೆಯಿಂದಾಗಿ ಭೂಮಿ ನಡುಗುವಿಕೆ, ಅರ್ಥ್ಕ್ವೇಕ್. ಕ್ವ್ಯಾಕ್ ಅಲ್ಲ, ಕ್ವೇಕ್ ಅನ್ನಿ. ಕ್ವ್ಯಾಕ್ ಅಂದರೆ ಹುಚ್ಚ. ಜ್ವಾಲಾಮುಖಿ, ಓಲ್ಕೆನೋ. ಓಲ್ಕೆನೋ ಭೂಮಿಯೊಳಗಿನ ಬಿಸಿ ಲಾವಾರಸ ಹೊರಗೆ ಚಿಮ್ಮುವ ಬೆಟ್ಟ, ಓಲ್ಕೆನೋ. ಸುನಾಮಿ, ಇಲ್ಲಿ ಟಿ ಸೈಲೆಂಟ್ ಇದೆ. ಸುನಾಮಿ ಸಮುದ್ರದ ಆಳದಲ್ಲಿ ಭೂಕಂಪ ಸಂಭವಿಸಿದಾಗ ಏಳುವ ದೈತ್ಯ ಅಲೆಗಳು, ಸುನಾಮಿ. ಭೂಕುಸಿತ, ಲ್ಯಾಂಡ್ಸ್ಲೈಡ್. ಲ್ಯಾಂಡ್ಸ್ಲೈಡ್ ಮಳೆಯಿಂದಾಗಿ ಗುಡ್ಡ ಅಥವಾ ಬೆಟ್ಟದ ಮಣ್ಣು ಮತ್ತು ಕಲ್ಲುಗಳು ಕೆಳಗೆ ಕುಸಿಯುವುದು, ಲ್ಯಾಂಡ್ಸ್ಲೈಡ್. ಬರಗಾಲ, ಡ್ರಾಟ್. ಬರಗಾಲ, ಡ್ರಾಟ್ ಮಳೆಯೇ ಇಲ್ಲದೆ ನೀರು ಮತ್ತು ಆಹಾರದ ತೀವ್ರ ಅಭಾವ ಉಂಟಾಗುವ ಸ್ಥಿತಿ, ಡ್ರಾಟ್. ಕಾಡ್ಗಿಚ್ಚು, ವೈಲ್ಡ್ ಫೈರ್ ಅಥವಾ ಫಾರೆಸ್ಟ್ ಫೈರ್. ವೈಲ್ಡ್ ಫೈರ್ ಅಥವಾ ಫಾರೆಸ್ಟ್ ಫೈರ್ ಕಾಡಿನಲ್ಲಿ ಅನಿರೀಕ್ಷಿತವಾಗಿ ಹರಡಿ ನಿಯಂತ್ರಣಕ್ಕೆ ಸಿಗದಂತೆ ಉರಿಯುವ ಬೆಂಕಿ, ವೈಲ್ಡ್ ಫೈರ್ ಅಥವಾ ಫಾರೆಸ್ಟ್ ಫೈರ್. ಹಿಮಪಾತ, ಅವಾಲಾಂಚ್. ಅವಾಲಾಂಚ್ ಹಿಮದ ಪರ್ವತಗಳಿಂದ ದೊಡ್ಡ ಪ್ರಮಾಣದ ಮಂಜು ವೇಗವಾಗಿ ಕೆಳಗೆ ಉರುಳುವುದು, ಅವಾಲಾಂಚ್. ತೀವ್ರ ಉಷ್ಣಗಾಳಿ, ಹೀಟ್ ವೇವ್. ಬೇಸಿಗೆಯಲ್ಲಿ ಸಾಮಾನ್ಯಕ್ಕಿಂತ ಅತಿ ಹೆಚ್ಚು ತಾಪಮಾನ ಏರಿಕೆಯಾಗಿ ಬೀಸುವ ಬಿಸಿಗಾಳಿ, ಹೀಟ್ ವೇವ್. ತೀವ್ರ ಶೀತಗಾಳಿ, ಕೋಲ್ಡ್ ವೇವ್. ಚಳಿಗಾಲದಲ್ಲಿ ತಾಪಮಾನವು ದಿಢೀರನೆ ಅತ್ಯಂತ ಕೆಳಮಟ್ಟಕ್ಕೆ ಕುಸಿಯುವ ಸ್ಥಿತಿ, ಕೋಲ್ಡ್ ವೇವ್. ಸಿಡಿಲು, ಮಿಂಚಿನ ಆಘಾತ, ಲೈಟ್ನಿಂಗ್ ಸ್ಟ್ರೈಕ್. ಆಕಾಶದಿಂದ ಭೂಮಿಗೆ ನೇರವಾಗಿ ವಿದ್ಯುತ್ ಪ್ರವಾಹದಂತೆ ಬೀಳುವ ಸಿಡಿಲು, ಲೈಟ್ನಿಂಗ್ ಸ್ಟ್ರೈಕ್. ಆಮ್ಲ ಮಳೆ, ಆ್ಯಸಿಡ್ ರೈನ್. ಆ್ಯಸಿಡ್ ರೈನ್ ವಾಯು ಮಾಲಿನ್ಯದಿಂದಾಗಿ ರಾಸಾಯನಿಕ ಮಿಶ್ರಿತವಾಗಿ ಬೀಳುವ ಹಾನಿಕಾರಕ ಮಳೆ, ಆ್ಯಸಿಡ್ ರೈನ್. ಮೋಡ ಸ್ಫೋಟ, ಕ್ಲೌಡ್ ಬಸ್ಟ್. ಕ್ಲೌಡ್ ಬಸ್ಟ್ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಅತಿ ಭಾರೀ ಪ್ರಮಾಣದ ಮಳೆ ಸುರಿಯುವುದು, ಕ್ಲೌಡ್ ಬಸ್ಟ್. ಸ್ಥಳಾಂತರ, ಇವ್ಯಾಕ್ಯುಯೇಷನ್. ಇವ್ಯಾಕ್ಯುಯೇಷನ್ ಪಾರು ಮಾಡುವುದು, ರಕ್ಷಣೆ, ರೆಸ್ಕ್ಯೂ. ರೆಸ್ಕ್ಯೂ. ಪರಿಹಾರ ನಿಧಿ, ರಿಲೀಫ್ ಫಂಡ್. ರಿಲೀಫ್ ಫಂಡ್ ಸಂತ್ರಸ್ತರು, ವಿಕ್ಟಿಮ್ಸ್ ಅಥವಾ ಸರ್ವೈವರ್ಸ್. ವಿಕ್ಟಿಮ್ಸ್ ಅಥವಾ ಸರ್ವೈವರ್ಸ್. ಪುನರ್ವಸತಿ, ರಿಹ್ಯಾಬಿಲಿಟೇಷನ್. ರಿಹ್ಯಾಬಿಲಿಟೇಷನ್ ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ನಲ್ಲಿ ಇದುವರೆಗೆ ಇದ್ದ ಅಂಜಿಕೆ ಭಯ ಹೋಗಬೇಕು, ನಾವು ಏನು ವಾಕ್ಯ ಮಾಡ್ತೀವೋ ಅದು ಸರಿಯೋ ತಪ್ಪು ಅಂತ ನಮಗೆ ಗೊತ್ತಾಗಬೇಕು. ಆ ಥರ ಏನಾದರೂ ಇದ್ದರೆ ನನ್ನ ಈ ನಂಬರಿಗೆ 9845324260ಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿ 3 ತಿಂಗಳ ಒಂದು ಕೋರ್ಸ್ ರಚಿಸಿದ್ದೇನೆ, ನನ್ನ ಜೊತೆ ಕಲಿಯಿರಿ ಹೇಳಿ. ದಿನಕ್ಕೆ 15 ನಿಮಿಷದ ವಿಡಿಯೋ ಕೋರ್ಸ್, ಅದನ್ನು ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ದಿನ ಕಳಿಸ್ತೇನೆ. ಅದರಲ್ಲಿ ನಿಮಗೆ ಮಾಡಲಿಕ್ಕೆ ಏನಿಲ್ಲ, ಪೆನ್ನು ಪುಸ್ತಕ ತಗೊಂಡು ಬರೀಲಿಕ್ಕೆ ಏನಿಲ್ಲ. ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿದ್ದೇನೆ ಮತ್ತು ನಿಮಗೆ ಅದನ್ನು ನನ್ನ ಜೊತೆ ರಿಪೀಟ್ ಮಾಡಲಿಕ್ಕೆ ಹೇಳ್ತೇನೆ. ನನ್ನ ಕೋರ್ಸಿನ ಉದ್ದೇಶವೇ ಲಿಸನ್ ಆ್ಯಂಡ್ ಪ್ರಾಕ್ಟೀಸ್. ನಾನು 2 ಸಲ ರಿಪೀಟ್ ಮಾಡಿದ್ದು ನೀವು ಹೇಳ್ತೀರಿ. ಆಮೇಲೆ ನಿಮಗೆ ಸಮಯವಿದ್ದಾಗ ಯಾವಾಗಲೂ ಆ ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ರಿಪೀಟ್ ಮಾಡ್ತಾ ಹೋಗಿ. ಸತತವಾಗಿ 3 ತಿಂಗಳು ಮಾಡಿ. ಹೀಗೆ ನೀವು ಸತತ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಬರ್ತದೆ. ನೀವು ಏನು ಯೋಚಿಸ್ತೀರೋ ಅದು ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗ್ತದೆ. ನಿಮ್ಮಲ್ಲಿದ್ದ ಅಂಜಿಕೆ ಹೋಗ್ತದೆ. ನೀವೆಲ್ಲ ಕಲ್ತವರು. ನಾನು ಮುಂಚೆ 32-33 ವರ್ಷಗಳ ಮುಂಚೆ ಇಂಗ್ಲೀಷ್ ಟೀಚ್ ಮಾಡುವಾಗ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ ಕ್ಲಾಸ್ 4ನೇ ಕ್ಲಾಸ್ ಹೋದವರೇ. ಅವರಿಗೆ ಜಾಸ್ತಿ ಇಂಗ್ಲೀಷ್ನ ABCD ಬರ್ತಿರಲಿಲ್ಲ ಜಾಸ್ತಿ ಬಿಡಿ. ಬಟ್ ಈಗ ಹಾಗಲ್ಲ. ಈಗ ಹೆಚ್ಚಿನವರು ಗ್ರ್ಯಾಜುಯೇಟ್ಸ್.
ಅಟ್ಲೀಸ್ಟ್ PUC SSC ಅಂತೂ ಮಾಡಿಯೇ ಇದ್ದೀರಾ. ನಿಮಗೆ ಇಂಗ್ಲೀಷ್ ಬರ್ತದೆ. ಇಂಗ್ಲೀಷ್ ಬರೋದಿದ್ರೆ ನೀವು ಪಾಸ್ ಇಲ್ಲಿ ಆಗ್ತಿದ್ರಿ. ಪಾಸ್ ಆಗಿದ್ದೀರಿ, ಇಂಗ್ಲೀಷ್ ಅರ್ಥ ಆಗ್ತದೆ, ಇಂಗ್ಲೀಷ್ ಬರೀತೀರಿ, ಇಂಗ್ಲೀಷ್ ಓದ್ತೀರಿ, ಇಂಗ್ಲೀಷಲ್ಲಿ ಪಾಸ್ ಆಗ್ತೀರಿ. ಆಮೇಲೆ ನಿಮಗೆ ಇಂಗ್ಲೀಷ್ ಬರೋದಿಲ್ಲ ಅಂತೀರಾ? ನಿಮಗೆ ಇಂಗ್ಲೀಷ್ ಖಂಡಿತ ಬರ್ತದೆ. ಬಟ್ ಇಷ್ಟೇ ಅಂಜಿಕೆ, ಭಯ ಇದೆ. ನಾನು ಮಾತಾಡಿದ್ದು, ನಾನು ಮಾಡಿದ ವಾಕ್ಯ ಸರಿಯೋ ತಪ್ಪು ಅನ್ನುವ ಅಂಜಿಕೆ, ಭಯ ಇದೆ. ತಪ್ಪಾದರೆ ಜನ ನಗ್ತಾರೆ ಏನೋ ಅನ್ನುವ ಭಯ ಇದೆ. ಆ ಭಯ ನನ್ನ ಈ ಕೋರ್ಸ್ನಿಂದ ಖಂಡಿತ ಹೋಗ್ತದೆ. ನಿಮಗೆ 3 ತಿಂಗಳಲ್ಲಿ ಆತ್ಮವಿಶ್ವಾಸ ಕೊಡ್ತದೆ ಇದು. ಈ 3 ತಿಂಗಳ ಕೋರ್ಸ್ ಮಾಡಿ ನಾನು ಇದನ್ನು ಎಲ್ಲ ಕವರ್ ಮಾಡಿದ್ದೇನೆ. ನನ್ನ 32 ವರ್ಷಗಳ ಅನುಭವದಿಂದ ಎಲ್ಲ ಕವರ್ ಮಾಡಿದ್ದೇನೆ ಇದರಲ್ಲಿ. ಈ ಕೋರ್ಸ್ ಮಾಡಿದರೆ ನೀವು ಖಂಡಿತವಾಗಿಯೂ ಕಾನ್ಫಿಡೆಂಟ್ ಆಗ್ತೀರಾ. ಇದಕ್ಕೆ ಜಾಸ್ತಿ ಫೀಸ್ ಇಲ್ಲ, ಯಾಕಂದರೆ ಇದು ವಿಡಿಯೋ ಕೋರ್ಸ್, ಬರೀ 599 ರೂಪಾಯಿ. ಇದನ್ನು ನೀವು ನನ್ನ ಈ ನಂಬರಿಗೆ ಫೋನ್ಪೇ, ಗೂಗಲ್ ಪೇ ಮೂಲಕ ಕಳಿಸಿದರೆ, ಯಾವತ್ತು ಕಳಿಸ್ತೀರೋ ಅವತ್ತಿನಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.